Hello friends, this is myself Nagveni Tandapnavar, and today I am dealing with the topic called computer hardware, which comes in the subject information communication technology. Computer hardware ಅಂದರೆ ಇದ್ರ ನಮ್ಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ನು ಬರ್ತಾವೆ. So let us know about the computer hardware. We have already know that computer has a electronic and mechanical parts known as hardware. Hardware also includes input devices, output devices, and system unit, storage devices, and also communication devices. Without all these components, we would not be able to use the computer. ಈಗ ಕಂಪ್ಯೂಟರ್ ಹಾರ್ಡ್ವೇರ್ ಒಳಗೆ ನಮ್ಮ ಸಿಲೆಬಸ್ನಾಗ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ ಕೇಳ್ಯಾರ. ಇಟ್ ಈಸ್ ಅ ಫಿಸಿಕಲ್ ಪಾರ್ಟ್ಸ್ ಅವ್ರ ಕಂಪೋನೆಂಟ್ಸ್. ಹಾರ್ಡ್ವೇರ್ ಅಂತ ಏನು ಬರ್ತಾವ್ರಿ, ಕಂಪೋನೆಂಟ್ಸ್ ಇರ್ತಾವೆ, ಕಣ್ಣಿಗೆ ಕಾಣುವಂಗಿರ್ತಾವ್ರಿ. Components of the computer such as the monitor, mouse, keyboard, computer data storage, hard disk drive, graphic card, sound cards, memory, motherboard, and so on, all of which are physical objects that are tangible. ಇದ್ರೊಳಗೆ ಫಸ್ಟ್ ಒಂದು ನೋಡೋಣ್ರಿ, ಇನ್ಪುಟ್ ಡಿವೈಸಸ್ ಅಂದ್ರೇನು? ಆ್ಯನ್ ಇನ್ಪುಟ್ ಡಿವೈಸ್ ಇಸ್ ಎನಿ ಹಾರ್ಡ್ವೇರ್ ಕಂಪೋನೆಂಟ್ ದಟ್ ಅಲೌಸ್ ಯೂಸರ್ ಟು ಎಂಟರ್ ಅ ಡಾಟಾ ಇನ್ ಟು ದ ಕಂಪ್ಯೂಟರ್. ಅಂದ್ರೆ ಇಟ್ ಅಲೌಸ್ ಅಸ್ ಟು ಆ್ಯಡ್ ದ ಇನ್ಫಾರ್ಮೇಷನ್ ಆ್ಯಡ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತೆ ರೀ ಇನ್ಪುಟ್ ಡಿವೈಸಸ್. ದೇರ್ ಆರ್ ಮೆನಿ ಇನ್ಪುಟ್ ಡಿವೈಸಸ್ ಆ್ಯಂಡ್ 5 ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ಪುಟ್ ಡಿವೈಸಸ್ ಆರ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್ ಆ್ಯಂಡ್ ಡಿಜಿಟಲ್ ಕ್ಯಾಮ್ರಾ. ಇವು 5 ಅಲ್ದ ಮತ್ತು ಬೇರೆನೂ ನಮ್ಗೆ ಇನ್ಪುಟ್ ಡಿವೈಸಸ್ಸಾಗಿ ಆ್ಯಕ್ಟ್ ಆಗ್ತಾವೆ. ಅವು ಯಾವ್ಯಾವ ಅಂದ್ರೆ ವೆಬ್ ಕ್ಯಾಮ್ರಾ, ಟ್ರ್ಯಾಕ್ ಬಾಲ್, ಆಮೇಲೆ ಮೈಕ್ರೋಫೋನ್, ಜಾಯ್ಸ್ಟಿಕ್, ಹಿಂಗೆ ಭಾಳಷ್ಟು ಇನ್ಪುಟ್ ಡಿವೈಸಸ್ ಇದಾವೆ ರೀ. ಬಟ್ ಮೇನ್ಲಿ ನಾವು ಇವು 5ನ ಭಾಳಷ್ಟು ಯೂಸ್ ಮಾಡ್ತೀವಿ. ಅವನು ಒಂದೊಂದನ್ನ ನೋಡ್ಕೋತಾ ಹೋಗೋಣಂತ. ಫಸ್ಟ್ ಒನ್ ಕೀಬೋರ್ಡ್ ಅಂದ್ರೆ ವಿ ಯೂಸ್ ದ ಕೀಬೋರ್ಡ್ ಟು ಟೈಪ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ಟು ದ ಕಂಪ್ಯೂಟರ್. ಈಗ ನೋಡ್ರಿ, ನಾವು ಏನಾರ ಫಾರ್ಮ್ ಮಾಡ್ಬೇಕು, ಫೈಲ್ ಮಾಡ್ಬೇಕು, ಇನ್ಫಾರ್ಮೇಷನ್ ನಾವು ಕಂಪ್ಯೂಟರ್ದಾಗ ಸೇವ್ ಮಾಡ್ಬೇಕಂದ್ರೆ ಕೀಬೋರ್ಡ್ದ ಹೆಲ್ಪ್ಲಿಂತ್ರ ಟೈಪ್ ಮಾಡ್ತೀವಿ. ಆ್ಯಂಡ್ ಎಲ್ಲೆಲ್ಲಿ ನೀಡ್ನೆಸ್ ಇರ್ತೈತಲ್ಲ ಅಲ್ಲಿ ನಾವು ಆ್ಯರೋಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಒಳಗಾತ, ಪ್ಯಾರಾಗ್ರಾಫ್ ಬರೆಯುವಾಗಾತ, ಕಾಮಾಸ್, ಫುಲ್ ಸ್ಟಾಪ್ಸ್ ಆ್ಯಂಡ್ ಸಿಂಬಾಲ್ಸ್ ಎಲ್ಲೆಲ್ಲಿ ನೆಸಸರಿ ಇರ್ತಾವಲ್ಲ ಅಲ್ಲಿ ನಾವು ಕೀಬೋರ್ಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಕೀಬೋರ್ಡ್ದು ಕನೆಕ್ಷನ್ ನಾವು ಕಂಪ್ಯೂಟರ್ಗೆ ಅಥವಾ CPU ಎಲ್ಲರ ಕನೆಕ್ಷನ್ ಇರುತ್ತಲ್ಲ ಅಲ್ಲಿ ಕೊಡ್ತೀವಿ ರೀ. ಅದು ನಮ್ಗೆ ಇನ್ಪುಟ್ ಡಿವೈಸ್ ಆಗತ್ತೆ ರೀ. ನಾವು ನೋಡ್ತೀವಿ, ಕ್ಯಾನ್ ಸಿ ದಟ್ ಹಾರ್ಡ್ವೇರ್ ಕಂಪೋನೆಂಟ್ ರೈಟ್. ಸೊ ಕೀಬೋರ್ಡ್ನ ನಾವು ಇನ್ಪುಟ್ ಡಿವೈಸಾಗಿ ಆ್ಯಕ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಕೀಬೋರ್ಡ್ ನಾವು ಲ್ಯಾಪ್ಟಾಪ್ದಾಗ ಏನು ಮಾಡ್ತೀವಿ, ಏನಪ್ಪ ಲ್ಯಾಪ್ಟಾಪ್ ಒಳಗೆ ಕೀಬೋರ್ಡ್ ಇರುತ್ತೆ, ಬಟ್ ಅದಕ್ಕೆ ಸಪ್ರೇಟ್ ಕನೆಕ್ಷನ್ ಏನು ಇರೋಂಗಿಲ್ಲ ನಮ್ಗೆ. ಇನ್ನು ಟ್ಯಾಬ್ಗೆ ನಾವು ಸಪ್ರೇಟ್ ಕೀಬೋರ್ಡ್ ತೊಗೋಬೋದು, ಸಣ್ಣ ಸಿಗ್ತಾವಲ್ರಿ ಈಗೇನು ಅಂಥವನು ನಾವು ಇನ್ಪುಟ್ ಡಿವೈಸಾಗಿ ಆ್ಯಕ್ಟ್ ಮಾಡತ್ತೆ ರೀ. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಯಾವುದಂತಂದ್ರೆ ಮೌಸ್. ದ ಮೌಸ್ ಇಸ್ ಅ ಪಾಯಿಂಟಿಂಗ್ ಡಿವೈಸ್ ದಟ್ ಹ್ಯಾಸ್ ಅ ಪಾಯಿಂಟರ್. ವಿ ಯೂಸ್ ಮೌಸ್ ಬೈ ಪ್ರೆಸ್ಸಿಂಗ್ ಆ್ಯಂಡ್ ರಿಲೀಸಿಂಗ್ ದ ಬಟನ್. ಈಗ ನೋಡ್ರಿ, ನಾವು ಮೌಸ್ನ ಹೆಂಗೆ ತೊಗೋತೇವೆ ಅಂತಂದ್ರೆ ಏನರ ಫೈಲ್ ಸೆಲೆಕ್ಟ್ ಮಾಡೋಕೆ ಅಥವಾ ಹಿಂಗೆ ಡ್ರ್ಯಾಗ್ ಮಾಡಿ ಪೂರ ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡೋಕೆ, ಆಮೇಲೆ ಫೈಲ್ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀವಿ ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ಅನ್ನೋ ಆಪ್ಷನ್ ತೊಗೊಂಡು ಯೂಸ್ ಮಾಡ್ತೀವಿ. ಈಗ ಇನ್ಫಾರ್ಮೇಷನ್ ಆ್ಯಡ್ ಮಾಡೋಕ್ಕೂ ಕೀಬೋರ್ಡ್ ಎಷ್ಟು ಹೆಲ್ಪ್ ಆಗುತ್ತಲ್ಲ ಹಂಗೆ ಮೌಸ್ನು ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಲ್ಯಾಪ್ಟಾಪ್ ಯೂಸರ್ಸ್ ಏನು ಮಾಡ್ತಾರೆ ರೀ, ಅವ್ರಿಗೆ ಮೌಸ್ ಇರೋಂಗಿಲ್ಲ, ಅಲ್ಲೇ ಟಚ್ ಪ್ಯಾಡ್ ಇರುತ್ತಲ್ಲ ರೀ, ಅದು ಮೌಸ್ ಆಗಿ ಆ್ಯಕ್ಟ್ ಆಗತ್ತೆ ರೀ ಅವ್ರಿಗೆ. ಆಮೇಲೆ ಸ್ಮಾರ್ಟ್ಫೋನ್ ಆ್ಯಂಡ್ ಅ ಟ್ಯಾಬ್ಲೆಟ್ ಯೂಸ್ ಅ ಟಚ್ ಸ್ಕ್ರೀನ್ ಆ್ಯಸ್ ಅ ಪ್ರೈಮರಿ ಇನ್ಪುಟ್ ಡಿವೈಸ್. ನಮ್ದು ಈಗ ಫೋನ್ ಒಳಗೆ ನೋಡ್ರಿ ಟ್ಯಾಬ್ಲೆಟ್ ಇರ್ತಾವಲ್ಲ ಅವಕ್ಕೆ ನೋಡ್ರಿ, ಈಗ ಸಪ್ರೇಟ್ ಅದಕ್ಕೇನು ಮೌಸ್ ಬೇಕಾಗಿರಂಗಿಲ್ಲ, ಟಚ್ ಸ್ಕ್ರೀನನ್ನು ನಾವು ಮೌಸಾಗಿ ಆ್ಯಕ್ಟ್ ಆಗುತ್ತೆ ನಮ್ಗಲ್ಲಿ, ಕೈಲಿಂತ್ರ ಹೆಂಗೆ ಮೂವ್ ಅದು ಮಾಡ್ತೇವೆ, ಹೌದಿಲ್ರಿ. ಆ್ಯಂಡ್ ದ ಯೂಸರ್ಸ್ ಅಂದ್ರೆ ಯೂಸರ್ಸ್ ಫಿಂಗರ್ ಈಸ್ ಯೂಸ್ಡ್ ಆಸ್ ಅ ಮೌಸ್ ದೇರ್. ಹೀಗಾಗಿ ಮೌಸ್ ಇನ್ಪುಟ್ ಡಿವೈಸಾಗಿ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಯಾವುದಂದ್ರೆ ಸ್ಕ್ಯಾನರ್. ದಿಸ್ ಇನ್ಪುಟ್ ಡಿವೈಸ್ ಕಾಪೀಸ್ ದ ಇನ್ಫಾರ್ಮೇಷನ್ ಫ್ರಮ್ ಪೇಪರ್ ಟು ಅವರ್ ಕಂಪ್ಯೂಟರ್. ಅಂದ್ರೆ ಇಟ್ ರೀಡ್ಸ್ ಆನ್ ಅ ಇಮೇಜ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇನ್ ಟು ದ ಡಿಜಿಟಲ್ ಫೈಲ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಹಿಂಗಾರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತೀವಿ, ಮನ್ಯಾಗ ಕಂಪ್ಯೂಟರ್ ಇಲ್ಲಾರ್ದವ್ರು ಸೈಬರ್ ಅಂಗಡಿಗೆ ಹೋಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ನಮ್ಮ ಮಾರ್ಕ್ಸ್ ಕಾರ್ಡ್ ಆತ, ಆಧಾರ್ ಕಾರ್ಡ್ ಆತ, ಹಿಂಗೆ ಏನರ ಸ್ಕ್ಯಾನಿಂಗ್ ಕೇಳಿರ್ತೈತೆ ರೀ. ಅದು ಅವಾಗ ಏನು ಮಾಡ್ತಾರೆ, ಅವ್ರು ಫ್ಲ್ಯಾಟರ್ಡ್ ಸ್ಕ್ಯಾನರ್ ಇರ್ತೈತೆ ರೀ ಅವ್ರ ಕಡೆ, ಅಲ್ಲಿ ನಮ್ದು ಮಾರ್ಕ್ಸ್ ಕಾರ್ಡ್ ಅಥವಾ ಏನಾದರೂ ಪೇಪರ್ ಇಟ್ಟು ಸ್ಕ್ಯಾನ್ ಮಾಡ್ತಾರೆ ರೀ. ಅದು ಏನು
ಇನ್ಪುಟ್ ಕೊಟ್ಟಿರ್ತಾರಲ್ರಿ ಅವ್ರು, ಅದನ್ನು ಡಿಜಿಟಲ್ ಫಾರ್ಮ್ ಒಳಗೆ ನಮ್ಗೆ ಕಂಪ್ಯೂಟರ್ ಸ್ಕ್ರೀನ್ ಮ್ಯಾಗೆ ತೋರಿಸ್ತೈತ್ರಿ. ಅಂದ್ರೆ ಇಲ್ಲಿ ಏನು ಸ್ಕ್ಯಾನ್ ಮಾಡಿರ್ತೀವಲ್ಲ ಅದ್ರದ್ದು ಇನ್ಪುಟ್ ಡಿಜಿಟಲ್ ಫಾರ್ಮ್ದಾಗ ನಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಇಟ್ ರೀಡ್ಸ್ ಆ್ಯನ್ ಇಮೇಜ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇನ್ ಟು ದ ಡಿಜಿಟಲ್ ಫೈಲ್ ಒಳಗಾಗತ್ತೆ ರೀ. ಈಗ ಸ್ಕ್ಯಾನರ್ ಒಳಗೆ ಭಾಳ ಟೈಪ್ಸ್ ಅದಾವೆ ರೀ. ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್, ಶೀಟ್ ಬೆಡ್ ಸ್ಕ್ಯಾನರ್, ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್, ಕಾರ್ಡ್ ಸ್ಕ್ಯಾನರ್, ಇವೆಲ್ಲನೂ ಒಂದೊಂದು ಸ್ಕ್ಯಾನರ ಅದ್ರದ್ದು ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ರೀ ನಾವು. ಆ್ಯಂಡ್ ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಯಾವುದ್ರಿ ಅಂದ್ರೆ ಮೈಕ್ರೋಫೋನ್. ದ ಮೈಕ್ರೋಫೋನ್ ಈಸ್ ಯೂಶಲಿ ಯೂಸ್ಡ್ ಫಾರ್ ವಾಯ್ಸ್ ಇನ್ಪುಟ್ ಇನ್ ಟು ದ ಕಂಪ್ಯೂಟರ್. ಈಗ ಮೈಕ್ರೋಫೋನ್ ಎದಕ್ಕೆ ಯೂಸ್ ಆಗ್ತೈತಿ ಅಂದ್ರೆ ನಾವು ವಿಡಿಯೋ ಪ್ಲೇ ಮಾಡಿದಾಗ ಅದ್ರದ್ದು ಆಡಿಯೋ ನಮ್ಗೆ ಕೇಳಿಸ್ಬೇಕು, ಹಾಗಾಗಿ ಮೈಕ್ರೋಫೋನ್ ನಮ್ಗೆ ಇನ್ಪುಟ್ ಡಿವೈಸಾಗೆ ಆ್ಯಕ್ಟ್ ಆಗುತ್ತೆ ರೀ. ಈಗ ಮೈಕ್ರೋಫೋನ್ ಎಲ್ಲೆಲ್ಲಿ ಯೂಸ್ ಆಗ್ತಾವಂದ್ರೆ ಕಂಪ್ಯೂಟರ್ ಗೇಮಿಂಗ್ ಒಳಗೆ ಯೂಸ್ ಆಗ್ತೈತಿ, ಆನ್ಲೈನ್ ಚಾಟಿಂಗ್, ರೆಕಾರ್ಡಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ರೆಕಾರ್ಡಿಂಗ್ ಅ ವಾಯ್ಸ್ ಫಾರ್ ದ ಡಿಟೆಕ್ಷನ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ವಾಯ್ಸ್ ರೆಕಾರ್ಡರ್ ಆ್ಯಂಡ್ ವಾಯ್ಸ್ ರಿಕಾಗ್ನೈಸೇಷನ್, ಇದಕ್ಕೆಲ್ಲ ನಾವು ಮೈಕ್ರೋಫೋನ್ನ ಯೂಸ್ ಆಗತ್ತೆ ರೀ. ಆಮೇಲೆ ಅದು ಇನ್ಪುಟ್ಟಾಗಿ ಆ್ಯಕ್ಟ್ ಮಾಡ್ತೈತಿ. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಯಾವುದ್ರಿ ಅಂದ್ರೆ ಡಿಜಿಟಲ್ ಕ್ಯಾಮ್ರಾ. ದ ಡಿಜಿಟಲ್ ಕ್ಯಾಮ್ರಾ ಅಲೌಸ್ ಅಸ್ ಟು ಟೇಕ್ ಪಿಕ್ಚರ್ಸ್ ದಟ್ ವಿ ಕ್ಯಾನ್ ಪುಟ್ ಇನ್ ಟು ಅವರ್ ಕಂಪ್ಯೂಟರ್. ಅಂದ್ರೆ ಇಮ್ಯಾಜಸ್ ಆರ್ ಸ್ಟೋರ್ಡ್ ಆ್ಯಸ್ ಅ ಡಾಟಾ ಆನ್ ದ ಮೆಮರಿ ಕಾರ್ಡ್ಸ್. ಈಗ ನಾವು ಫಾರ್ ಎಕ್ಸಾಂಪಲ್ ನೋಡ್ರಿ, ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋದಾಗ ವೆಬ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ರೀ ಕಂಪ್ಯೂಟ್ರಿಗೆ, ಅದು ನಮ್ದು ಕರೆಕ್ಟ್ ಇಮೇಜಸ್ ಕ್ಯಾಪ್ಚರ್ ಮಾಡ್ತೈತಿ. ಹೆಂಗಂದ್ರೆ ನಮ್ಮ ಮುಖ ಫೇಸ್ ಡಿಟೆಕ್ಟ್ ಆಗ್ಬೇಕು ರೀ ಅದು. ಹಾಗಾಗಿ ಆ ಏನು ಡಿಟೆಕ್ಟ್ ಮಾಡ್ತೈತಲ್ಲ ವೆಬ್ ಕ್ಯಾಮ್ರಾ ನಮ್ಮ ಪಿಕ್ಚರ್ನ, ಅದು ನಾವು ಸ್ಕ್ರೀನ್ ಮ್ಯಾಗೂ ನೋಡ್ಬೋದು ರೀ, ಹೆಂಗೆ ಕರೆಕ್ಟ್ ಐತೋ ಇಲ್ಲೋ, ಕರೆಕ್ಟ್ ರೆಕಗ್ನೈಸೇಷನ್ ಆಗುತ್ತೋ ಇಲ್ಲೋ ಅಂತಂದು. ಅಂದರೆ ಇನ್ಪುಟ್ಟಾಗಿ ಆ್ಯಕ್ಟ್ ಆಕೈತ್ರಿ, ಅದ್ರಲಿಂತ ಅವ್ರು ಮುಂದಿನ ಪ್ರೊಸೀಜರ್ ಎಲ್ಲ ತೊಗೊಂಡು ಹೋಗ್ತಾರೆ. ಹೀಗಾಗಿ ಡಿಜಿಟಲ್ ಕ್ಯಾಮ್ರಾ ಇನ್ಪುಟ್ ಡಿವೈಸಿಗೆ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸ್ ಇಸ್ ಅ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಹಾರ್ಡ್ವೇರ್. ಔಟ್ಪುಟ್ ಡಿವೈಸ್ ಅಂದ್ರೇನು? ಈಗ ನೋಡ್ರಿ, ಇನ್ಪುಟ್ನಾಗ ನಾವೇನು ಇನ್ಫಾರ್ಮೇಷನ್ ಕೊಡ್ತೀವಿ ಅದು ಸ್ಟೋರ್ ಆಗಿರುತ್ತೆ ಕಂಪ್ಯೂಟರ್ನಾಗ. ಅಂದ್ರೆ ಹ್ಯೂಮನ್ ರೀಡೇಬಲ್ ಫಾರ್ಮ್ ಟು ಡಿಜಿಟಲ್ ಫಾರ್ಮ್ಯಾಟ್ ಒಳಗೆ, ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಳಗೆ ಸ್ಟೋರ್ ಆಗಿರ್ತೈತಿ. ಔಟ್ಪುಟ್ ಡಿವೈಸಸ್ ಏನು ಮಾಡ್ತಾವೆ ನಮ್ಗೆ, ಆ ಡಿಜಿಟಲ್ ಫಾರ್ಮ್ಯಾಟ್ಲಿಂತ ಹ್ಯೂಮನ್ ರೀಡೇಬಲ್ ಫಾರ್ಮ್ ಒಳಗೆ ನಮ್ಗೆ ಔಟ್ಪುಟ್ ಕೊಡ್ತಾವೆ. ನೋಡುಣ್ರಿ ಅದನ್ನೀಗ. An output device is any hardware component that gives information to the user, ಅಂದ್ರೆ which converts the information into human readable form. It can be text, graphics, tactile, audio and video. ಹೌದ್ರಿ. 3 commonly used output devices are as follows: monitor, printer, speaker. ಇವು ಮೂರು ಮೋಸ್ಟ್ ಕಾಮನ್ಲಿ ಔಟ್ಪುಟ್ ಡಿವೈಸಸ್ ಆಗ್ತೈತ್ರಿ. ಇವು ಮೂರಲ್ದ ಮತ್ತು ಬೇರೆನೂ ನಮ್ಗೆ ಔಟ್ಪುಟ್ ಡಿವೈಸಸ್ ಆಗ್ತಾವೆ ರೀ. ಸ್ಪೀಕರ್ಸ್, ಹೆಡ್ಫೋನ್ಸ್, ಪ್ರೊಜೆಕ್ಟರ್, ಟಚ್ ಸ್ಕ್ರೀನ್, ಪ್ಲಾಟರ್ ಆ್ಯಂಡ್ GPS ಆ್ಯಂಡ್ ಮೆನಿ ಮೋರ್. ಈಗ ಒಂದೊಂದ ನೋಡ್ಕೋತ ಹೋಗೋಣ. ಫಸ್ಟ್ ಒನ್ ಮಾನಿಟರ್. ದಿಸ್ ಔಟ್ಪುಟ್ ಡಿವೈಸ್ ಡಿಸ್ಪ್ಲೇಸ್ ಆರ್ ಇನ್ಫಾರ್ಮೇಷನ್ ಆನ್ ದ ಸ್ಕ್ರೀನ್. ಈಗ ಮಾನಿಟರ್ನು ಔಟ್ಪುಟ್ ಡಿವೈಸಾಗಿ ಆ್ಯಕ್ಟ್ ಆಗುತ್ತೆ ರೀ. ವಿದೌಟ್ ದಿಸ್ ದ ಕಂಪ್ಯೂಟರ್ ಈಸ್ ಇನ್ಕಂಪ್ಲೀಟ್. Used for the visual display of all type of the information and shows all type of the information as a soft copy on its screen. ಈಗ ನೋಡ್ರಿ, ನಾವು ಕಂಪ್ಯೂಟರ್ ನೋಡಿದ ಕೂಡನ ಅದು ಮಾನಿಟರ್ ಇಲ್ಲ ಅಂದ್ರೆ ಅದೇನು ಕಂಪ್ಯೂಟರ್ನ ಅನ್ನಂಗಿಲ್ಲ, ಹಾಗಾಗಿ ಅದು ಇನ್ಕಂಪ್ಲೀಟ್ ಆಗುತ್ತೆ. ಈಗ ಮಾನಿಟರ್ ಒಳಗೆ ನಾವು ಈಗ ಏನರ ಇನ್ಫಾರ್ಮೇಷನ್ ಟೈಪ್ ಮಾಡ್ತೀವಿ ರೀ ಕೀಬೋರ್ಡ್ಲಿಂತ್ರ, ಹಂಗೆ ಹೋಲಿ ಬಿಡ ಅಂತ ಹಿಂಗೆ ಮಾಡ್ಕೋತ ಹೋಗಿರ್ತೀವಿ, ಅದೇನು ತೋರಿಸ್ಲಿಕ್ರೆ ಏನೋ ಮಾಡೋದ್ರಿ. ಹಾಗಾಗಿ ನಾವೇನು ಟೈಪ್ ಮಾಡ್ತೇವಲ್ಲ ಅದು ಇನ್ಫಾರ್ಮೇಷನ್ ನಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಮಾನಿಟರ್ ಒಳಗೆ, ಅದು ನಮ್ಗೆ ಔಟ್ಪುಟ್ಟಾಗಿ ಸಿಗ್ತೈತಿ ರೀ. ಅಂದ್ರೆ ಸಾಫ್ಟ್ ಕಾಪಿ ಫಾರ್ಮ್ ಒಳಗೆ ಸಿಗ್ತೈತಿ. ಮಾನಿಟರ್ ಒಳಗೂ ಡಿಫ್ರೆಂಟ್ ಟೈಪ್ಸ್ ಅದಾವೆ. CRT ಮಾನಿಟರ್ಸ್, LCD ಮಾನಿಟರ್ಸ್, LED ಮಾನಿಟರ್ಸ್, OLED ಮಾನಿಟರ್ಸ್ ಆ್ಯಂಡ್ ಪ್ಲಾಸ್ಮಾ ಮಾನಿಟರ್ಸ್. ಈಗ ನಮಗೆ ಬೇಕಾಗಿರೋದು ಏನು ರೀ, ಮಾನಿಟರ್. ಅಂದ್ರೆ ಮಾನಿಟರ್ ಅಂದ್ರೆ ಏನು, ಅದರದ್ದು ಫಂಕ್ಷನ್ ಏನು, ಅದು ನಮಗೆ ಗೊತ್ತಾದ ಅನ್ಕೋತೀನಿ ಈಗ. ಸೊ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಯಾವುದಂದ್ರೆ ಪ್ರಿಂಟರ್. This output device prints our information on paper. This type of printed output is called hard copy. ಇದು ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತಂದ್ರೆ, ಇಟ್ ಈಸ್ ಯೂಸ್ ಟು ಪ್ರಿಂಟ್ ಡಿಜಿಟಲ್ ಇನ್ಫಾರ್ಮೇಷನ್ ಆನ್ ದ ಪೇಪರ್ ಆ್ಯಸ್ ಅ ಹಾರ್ಡ್ ಕಾಪಿ. ಈಗ ನೋಡ್ರಿ, ನಮ್ಗೆ ಏನರ ಅಸೈನ್ಮೆಂಟ್ಸ್ ಅಥವಾ ಪ್ರಾಜೆಕ್ಟ್ ಹಿಂಗೆ ಏನರ ಕೊಟ್ಟಾಗ ನಮ್ಗೆ ಹಾರ್ಡ್ ಕಾಪಿ ಬೇಕಾಗಿರ್ತೈತಿ. ಈಗ ನಾವು ಇಂಟರ್ನೆಟ್ನಾಗ ಚೆಕ್ ಮಾಡಿ ನಮ್ಗೆ ಈ ಪೇಜ್ ಬೇಕಪ್ಪ, ಈಗ ಪಿಕ್ಚರ್ ಬೇಕಾ ಅಂತ ಅಂದ್ಕೊಟ್ನ ಅದು ಡಿಜಿಟಲ್ ಫಾರ್ಮ್ ಒಳಗೆ ಇಂಟರ್ನೆಟ್ ಒಳಗೆ ಸೇವ್ ಆಗಿರ್ತೈತಿ. ಆ್ಯಂಡ್ ನಮಗೆ ಹಾರ್ಡ್ ಕಾಪಿಯಾಗಿ ಬೇಕಾಗಿರ್ತೈತಿ. ಹಾಗಾಗಿ ನಾವು ಅದನ್ನು ಕಾಪಿ ತೆಗೆಸ್ಕೊಂಬರ್ತೇವೆ, ಪ್ರಿಂಟ್ ಕೊಡ್ರಿ ಅಂತ ಹೇಳ್ತೀವಿ. ಹೀಗಾಗಿ ಅದು ನಮ್ಗೆ ಔಟ್ಪುಟ್ ಡಿವೈಸಾಗಿ ಆ್ಯಕ್ಟ್ ಆಗುತ್ತೆ. ಇದ್ರದ್ದು ಮೇನ್ ಏನಂತಂದ್ರೆ
ಇಟ್ ಕನ್ವರ್ಟ್ಸ್ ಸಾಫ್ಟ್ ಕಾಪಿ ಇಂಟು ಹಾರ್ಡ್ ಕಾಪಿ. ಸಾಫ್ಟ್ ಕಾಪಿ ಅಂತಂದ್ರೆ ಮೊಬೈಲ್ದಾಗ ಇರೋದು ಅಥವಾ ಪಿ ಸಿದಾಗ ಸೇವ್ ಆಗಿರೋದು. ಹಾರ್ಡ್ ಕಾಪಿ ಅಂದರೆ ಇನ್ ದ ಫಾರ್ಮ್ ಆಫ್ ಪೇಪರ್ ವಿ ಗೆಟ್ ದ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಯಾವುದಂದ್ರೆ ಸ್ಪೀಕರ್ಸ್. ಸೌಂಡ್ ಈಸ್ ದ ಟೈಪ್ ಆಫ್ ಔಟ್ಪುಟ್ ವಿ ವಿಲ್ ಗೆಟ್ ಇಟ್ ಫ್ರಮ್ ದ ಸ್ಪೀಕರ್. ಈಗ ನೋಡ್ರಿ, ನಾವೇನರ ಕಂಪ್ಯೂಟರ್ದಾಗ ವಿಡಿಯೋ ಅದು ಪ್ಲೇ ಮಾಡಿದಾಗ ಸೌಂಡ್ ಕೇಳಿಸ್ತೈತೆ ನಮಗೆ. ಫ್ರಮ್ ವೇರ್? ಫ್ರಮ್ ಸ್ಪೀಕರ್ಸ್. Speakers are connected to the computer to produce audio. And speaker is not a technical term. The real name of the device is dynamic head ಅಂತ ಕರೀತಾರೆ. Speakers can now be found on many devices. For examples on TV, radio, telephone, children's toys and many more. ಆಮೇಲೆ ಸಮ್ ಲ್ಯಾಪ್ಟಾಪ್ಸ್ ಆರ್ ಇನ್ಬಿಲ್ಟ್ ಸ್ಪೀಕರ್ಸ್ನೂ ಇರ್ತಾವ್ರಿ. ಈಗ ನಾರ್ಮಲ್ ಪಿ ಸಿದಾಗ CPU ಒಳಗೆ ಸ್ಪೀಕರ್ಸ್ನೂ ಇರ್ತಾವ್ರಿ. ಅಥವಾ 2 ಸಪ್ರೇಟ್ ಸ್ಪೀಕರ್ನ ನಾವು ಕನೆಕ್ಷನ್ ಮಾಡಿರ್ತೇವೆ, ಅದು ಔಟ್ಪುಟ್ ಡಿವೈಸಾಗಿ ಫಾರ್ಮ್ ಆಗಲಿ ಅಂತಂದು. ಅಂದ್ರೆ ನಾವೀಗ ಏನರ ವಿಡಿಯೋ ಪ್ಲೇ ಮಾಡಿದಾಗ, ಸಾಂಗ್ಸ್ ಪ್ಲೇ ಮಾಡಿದಾಗ ನಮ್ಗೆ ಸೌಂಡ್ ಜಾಸ್ತಿ ಕೇಳಿಸ್ಬೇಕಲ್ರಿ, ಅದಕ್ಕೆ ನಾವು ಸ್ಪೀಕರ್ಸ್ನ ಔಟ್ಪುಟ್ ಡಿವೈಸಾಗಿ ಯೂಸ್ ಮಾಡ್ತೇವೆ. ಈಗ ಸ್ಪೀಕರ್ ಅಲ್ಲದೆ ಮತ್ತು ಬೇರೆನೂ ನಮ್ಗೆ ಔಟ್ಪುಟ್ ಡಿವೈಸಸ್ ಅದಾವ್ರಿ. ಅವು ಅಂದ್ರೆ ಪ್ಲಾಟರ್ ಆಗಿರ್ಬೋದು, ಸ್ಕ್ರೀನ್ ಪ್ರೊಜೆಕ್ಟರ್ ಆಗಿರ್ಬೋದು, ಹೆಡ್ಫೋನ್ ಆ್ಯಂಡ್ GPS. ಈಗ ಪ್ಲಾಟರ್ ನೋಡ್ರಿ, ಅದು ಔಟ್ಪುಟ್ ಡಿವೈಸ್. ಇಟ್ ಪ್ರಿಂಟ್ಸ್ ದ ಗ್ರಾಫಿಕ್ಸ್ ವಿತ್ ಹೈ ಕ್ವಾಲಿಟಿ ಇಮೇಜಸ್ ಇನ್ ಮೆನಿ ಕಲರ್ ಫಾರ್ಮ್ಯಾಟ್ಸ್. ಅಂದ್ರೆ ಪ್ರಿಂಟರ್ಗಿನ್ನ ಇದು ಹೆಚ್ಚಿಗೆ ಫೀಚರ್ಸ್ನ ಒಳಗೊಂಡಿರತ್ತೆ ರೀ ಪ್ಲಾಟರ್ ಅನ್ನೋದು. ನಮ್ಗೆ ಫುಲ್ HD ಫಾರ್ಮ್ಯಾಟ್ದಾಗ ಪ್ರಿಂಟ್ ಕೊಡ್ತೈತ್ರಿ ನಮ್ಗೆ. ನೆಕ್ಸ್ಟ್ ಸ್ಕ್ರೀನ್ ಪ್ರೊಜೆಕ್ಟರ್. ಸ್ಕ್ರೀನ್ ಪ್ರೊಜೆಕ್ಟರ್ ಅಂದ್ರೆ ಇಟ್ ಈಸ್ ಅ ಮಿರಾಕಲ್ ಆಫ್ ಟೆಕ್ನಾಲಜಿ. ಸ್ಕ್ರೀನ್ ಪ್ರೊಜೆಕ್ಟರ್ ಅಂದರೆ ಮಿರಾಕಲ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಟ್ ಈಸ್ ಮಲ್ಟಿಫಂಕ್ಷನಲ್ ಡಿವೈಸ್. ಅಂದ್ರೆ ಮನೆ ಒಳಗೆ ಹೋಮ್ ಥಿಯೇಟ್ರಾಗ್ನೂ ಆ್ಯಕ್ಟ್ ಆಗ್ತೈತ್ರಿ. ಆ್ಯಂಡ್ ಯೂಸ್ ಆಫ್ ದಿಸ್ ಇನ್ ಎಡ್ಯುಕೇಷ್ನಲ್ ಪರ್ಪಸ್. ಈಗ ನಮಗೆ ಏನರ ಅಸೈನ್ಮೆಂಟ್ಸ್ ಅದು ಕೊಟ್ರಪ್ಪ, PPT ಪ್ರೆಸೆಂಟೇಷನ್ ಮಾಡಿರಿ ಹಾಗೆ ಅಂತಂದ್ರೆ ನಾವು ಪಿ ಸಿದಾಗ ನಮ್ಮ ಪೆನ್ ಡ್ರೈವ್ನ ಅಥವಾ ಸೇವ್ಡ್ ಇನ್ಫಾರ್ಮೇಷನ್ದ ಏನರ ಒಂದು ಡಿವೈಸ್ ಕೊಡ್ತೇವೆ ರೀ. ಅವ್ರು ಕನೆಕ್ಟ್ ಮಾಡಿದ ಕೂಡಲೇ ನಮಗೆ ಔಟ್ಪುಟ್ ಪ್ರೊಜೆಕ್ಟ್ರ್ ಒಳಗೆ ಸಿಗ್ತೈತ್ರಿ, ದೊಡ್ಡ ದೊಡ್ಡ ಅಕ್ಷರ ಆಗಿ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತ್ರಿ. ಹೀಗಾಗಿ ನಾವು ಸ್ಕ್ರೀನ್ ಪ್ರೊಜೆಕ್ಟ್ರ್ ಯೂಸ್ ಮಾಡ್ತೇವೆ. ಅಂದ್ರೆ ಇದು ಔಟ್ಪುಟ್ ಡಿವೈಸ್ ಆಗಿ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಹೆಡ್ಫೋನ್ಸ್ ವಿಚ್ ವಿ ಕ್ಯಾನ್ ಲಿಸನ್ ಟು ಎನಿ ಸೌಂಡ್ ಸಿಗ್ನಲ್ಸ್ ಟ್ರಾನ್ಸ್ಮಿಟೆಡ್ ಬೈ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ವಿ ಕ್ಯಾನ್ ಪ್ರೈವೇಟ್ಲಿ ಹಿಯರ್ ದ ಆಡಿಯೋಸ್, ನೋ ಡಿಸ್ಟರ್ಬೆನ್ಸ್. ಆ್ಯಂಡ್ ಸಮ್ ಹೆಡ್ಫೋನ್ಸ್ ಆರ್ ಲಾಂಚ್ಡ್ ವಿತ್ ಅಡ್ವಾನ್ಸ್ಡ್ ಟೆಕ್ನಾಲಜಿನೂ ಅದಾವ್ರಿ. ಹೀಗಾಗಿ ಹೆಡ್ಫೋನ್ಸ್ ನಮ್ಗೆ ಔಟ್ಪುಟ್ ಡಿವೈಸಾಗಿ ಹೆಲ್ಪ್ ಆಗುತ್ತೆ. ಇನ್ನೊಂದು ಔಟ್ಪುಟ್ ಡಿವೈಸ್ ಯಾವುದ್ರಿ ಅಂದ್ರೆ GPS. ಈಗಿನ ಜನ್ರೇಷನ್ ಒಳಗೆ ಇದು ಭಾಳ ಹೆಲ್ಪ್ ಆಗತ್ತೈತ್ರಿ. ಇಟ್ ಈಸ್ ಅ ಸ್ಪೇಸ್ ಬೇಸ್ಡ್ ಸ್ಯಾಟಲೈಟ್ ಆ್ಯಂಡ್ ಇಟ್ ಈಸ್ ಅ ನ್ಯಾವಿಗೇಷನ್ ಔಟ್ಪುಟ್ ಡಿವೈಸ್ ದಟ್ ಡಿಟರ್ಮೈನ್ಸ್ ದ ಟೈಮ್ ಆ್ಯಂಡ್ ಲೊಕೇಶನ್ ಆ್ಯಂಡ್ ಇನ್ಫಾರ್ಮೇಷನ್ ಇನ್ ಆಲ್ ವೆದರ್ ಕಂಡೀಷನ್ಸ್ ಆ್ಯಂಡ್ ಅಲೌಸ್ ಅಸ್ ಟು ಫೈಂಡ್ ದ ಡಿಸೈರ್ಡ್ ಆಬ್ಜೆಕ್ಟ್ ಆನ್ ದ ಮ್ಯಾಪ್. ಈಗ ನೋಡ್ರಿ, ನಮ್ಗೆ ಯಾವ್ದಾದ್ರು ಲೊಕೇಶನ್ ಗೊತ್ತಾಗಲಿಲ್ಲಪ್ಪ, ಇದು ಅಂಗಡಿ ಎಲ್ಲೈತಿ, ಇವ್ರ ಮನೆ ಎಲ್ಲೈತಿ, ಆ ಟೆಂಪಲ್ ಎಲ್ಲೈತಿ, ಹೀಗೆಲ್ಲ ಹಾಕಿದ ಕೂಡ ನಾವು ಗೂಗಲ್ ಲೊಕೇಶನ್ ಒಳಗೆ ಹೋಗಿ ಸರ್ಚ್ ಮಾಡ್ತೀವಿ ರೀ. ಅದು ನಮ್ಗೆ ಎಲ್ಲೈತಿ, ಯಾವ ಲೊಕೇಶನ್, ಯಾವ ಏರಿಯಾ ಅಂಥೇಳಿ ನಮ್ಗೆ ಸಿಗ್ನಲ್ ಕೊಡ್ತೈತ್ರಿ. ಹೀಗಾಗಿ GPS ನಮ್ಗೆ ಔಟ್ಪುಟ್ ಡಿವೈಸಾಗಿ ಆ್ಯಕ್ಟ್ ಆಕೈತಿ. ನೆಕ್ಸ್ಟ್ ಸ್ಟೋರೇಜ್ ಡಿವೈಸಸ್ನು ಕಂಪ್ಯೂಟರ್ ಹಾರ್ಡ್ವೇರ್ ಪಾರ್ಟ್ ಒಳಗೆ ಬರತ್ತೆ ರೀ. ಬಟ್ ನಮ್ಮ ಸಿಲೆಬಸ್ದಾಗ ಏನೈತಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಷ್ಟೇ ಹೇಳ್ಯಾರ. ಹಂಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣಂತ್ರಿ ಸ್ಟೋರೇಜ್ ಡಿವೈಸಸ್ ಬಗ್ಗೆ. Storage media also comes under hardware part. All computers use storage to keep the software that makes the hardware work. ಅಂದ್ರೆ ಈಗ ನೋಡ್ರಿ, ಸ್ಟೋರೇಜ್ ಕೀಪ್ಸ್ ದ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಇನ್ ದ ಫ್ಯೂಚರ್. ಆಲ್ ದ ಕಂಪ್ಯೂಟರ್ ಯೂಸ್ ಸ್ಟೋರೇಜ್ ಟು ಕೀಪ್ ದ ಸಾಫ್ಟ್ವೇರ್ ದಟ್ ಮೇಕ್ಸ್ ದ ಹಾರ್ಡ್ವೇರ್ ವರ್ಕ್. ಅಂದ್ರೆ ಏನು ರೀ, ನಾವೇನೇ ಇನ್ಫಾರ್ಮೇಷನ್ ಕೊಟ್ಟಿರ್ತೇವಲ್ಲ ಅದನ್ನು ಸಾಫ್ಟ್ ಕಾಪಿಯಾಗಿ ಸೇವ್ ಮಾಡಿ ಇಟ್ಕೊಂಡಿರ್ತೈತಿ, ಅಂದರೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೈತಿ. ಈಗ ನಮ್ಮ ಮೊಬೈಲ್ ಹೆಂಗೆ ನೋಡ್ರಿ, ಈ ಮೊಬೈಲ್ ಸ್ಟೋರೇಜ್ ತೋರಿಸ್ತೈತಪ್ಪ, ಹಾಂ ನಮ್ಮ ಮೊಬೈಲಾಗ ಸೇವ್ ಅದಾವ ಬಿಡ ಅಂತ ನಾವು ಸೇಫ್ ಆಗಿರ್ತೇವೆ. ಹಂಗೆ ಕಂಪ್ಯೂಟರ್ ಒಳಗೂ ಸ್ಟೋರೇಜ್ ಮೀಡಿಯಾ ಇಂಪಾರ್ಟೆಂಟ್ ಆಗುತ್ತೆ ರೀ. ಆ್ಯಸ್ ಅ ಯೂಸರ್ ವಿ ಸ್ಟೋರ್ ಅ ವೆರೈಟಿ ಆಫ್ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಇನ್ ಅ ಕಂಪ್ಯೂಟರ್ ಅವರ ಸ್ಟೋರೇಜ್ ಮೀಡಿಯಾ. ಹೌದಾ, ನಮ್ಗೆ ಗೊತ್ತಿರುತ್ತೆ ನಾವು ಇದು ಸೇವ್ ಮಾಡ್ಕೋಬೇಕು, ಸ್ಟೋರ್ ಇಟ್ಕೋಬೇಕು, ಮುಂದೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದು ಹಾರ್ಡ್ವೇರ್ ಫಾರ್ಮ್ ಒಳಗೆ ಯೂಸ್ ಮಾಡ್ಕೋತೇವೆ. ಅಂದ್ರೆ ಹಾರ್ಡ್ವೇರ್ ಸಮ್ ಆಫ್ ದ ಸ್ಟೋರೇಜ್ ಡಿವೈಸಸ್ ಲೈಕ್ ಹಾರ್ಡ್ ಡ್ರೈವ್, ಫ್ಲಾಫಿ ಡಿಸ್ಕ್, CD ಆ್ಯಂಡ್ DVD ಆ್ಯಂಡ್ USB ಫ್ಲ್ಯಾಶ್ ಡ್ರೈವ್. ನಮಗೆ ಗೊತ್ತಿರೋ ಪ್ರಕಾರ CD ಆ್ಯಂಡ್ DVD ಮೊದಲು ಹೆಲ್ಪ್ ಹಾಕಿದ್ವಿ ರೀ, ಈಗೂ ಹೆಲ್ಪ್ ಆಗ್ತಾವೆ. ಬಟ್ ಭಾಳ ಮಂದಿ ಏನು ಯೂಸ್ ಮಾಡಕತ್ತೀವಿ ನಾವೀಗ ಪೆನ್ ಡ್ರೈವ್, ಮೆಮರಿ ಕಾರ್ಡ್ ಯೂಸ್ ಮಾಡತ್ತೀವಿ. ಈಗ ನಮಗೆ ಬೇಕಾಗಿದ್ದು ಇನ್ಫಾರ್ಮೇಷನ್ ಅಂದ್ರೆ ಕಂಪ್ಯೂಟರ್ ಒಳಗೆ ಸೇವ್ ಮಾಡಿ ಇಟ್ಕೊಂಡಿದ್ದು
ಆಯಿತು ನಮಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ ಆಯ್ತು ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ರೀ ಪೆನ್ ಡ್ರೈವ್ಗೆ ಮೆಮರಿ ಕಾರ್ಡಿಗೆ. ಆಮೇಲೆ ನಾವು ಅದನ್ನು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು, ಹೆಂಗೆ ಬೇಕಾದಂಗೆ ಯೂಸ್ ಮಾಡ್ಕೋಬೋದು. ಅದು ಸ್ಮಾಲ್ ಇನ್ ಸೈಜು ಇರುತ್ತೆ ಆ್ಯಂಡ್ ಕ್ಯಾರಿ ಟು ಈಸಿ ಆಗುತ್ತೆ. ಹೀಗಾಗಿ ಸ್ಟೋರೇಜ್ ಡಿವೈಸಸ್ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಫೈನಲಿ ಇಲ್ಲಿ ಮಟ್ಟ ನಾವು ಏನು ಕಲ್ತ್ವಿ ಅಂತಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಕಲ್ತ್ವಿ, ಅದ್ರೊಳಗೆ ಬರೋ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆ್ಯಂಡ್ ಸ್ಟೋರೇಜ್ ಡಿವೈಸಸ್ ಬಗ್ಗೆ ನೋಡಿದ್ವಿ. ಅದ್ರೊಳಗೆ ಬರೋ ಇನ್ಪುಟ್ ಡಿವೈಸಸ್ ಯಾವ್ಯಾವಪ್ಪ, ಔಟ್ಪುಟ್ ಡಿವೈಸಸ್ ಯಾವ್ಯಾವ, ಸ್ಟೋರೇಜ್ ಡಿವೈಸಸ್ ಯಾವ್ಯಾವ, ಅದರದ್ದು ಫಂಕ್ಷನ್ ಏನು, ಅದು ನಮ್ಗೆ ಈಗ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಲ್ತ್ವಿ. ಐ ಥಿಂಕ್ ವಿ ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.